ನಮಸ್ಕಾರ. ವೆಲ್ಕಮ್ ಟು ಕರ್ನಾಟಕದಲ್ಲಿ ಹೋಮ್ ಬೇಸ್ಡ್ ಕ್ಯಾಟರಿಂಗ್ ಉದ್ಯಮದ ಅವಲೋಕನ ಕೋರ್ಸ್ ಇನ್ ಕನ್ನಡ. ಈ ಕೋರ್ಸ್ ಅನ್ನು ಪ್ರಾರಂಭಿಕ ಮಟ್ಟದ ವಿದ್ಯಾರ್ಥಿಗಳಿಗೆ ಸರಳ ಮತ್ತು ಅರ್ಥವಾಗುವ ರೀತಿಯಲ್ಲಿ ರಚಿಸಲಾಗಿದೆ. ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕದಲ್ಲಿ ಹೋಮ್ ಬೇಸ್ಡ್ ಕ್ಯಾಟರಿಂಗ್ ಉದ್ಯಮದ ಅವಲೋಕನ ಬಗ್ಗೆ ಮಾತನಾಡುತ್ತೇವೆ. ಹೋಮ್ ಬೇಸ್ಡ್ ಕ್ಯಾಟರಿಂಗ್ ಅಥವಾ ಟಿಫಿನ್ ಸರ್ವಿಸ್ ಒಂದು ಲಾಭದಾಯಕ ಮತ್ತು ಸರಳವಾದ ವ್ಯವಸಾಯವಾಗಿದೆ. ಈ ವಿಡಿಯೋದ ಮೂಲಕ ನೀವು ಈ ಉದ್ಯಮದ ಬಗ್ಗೆ ಸಂಪೂರ್ಣ ತಿಳುವಳಿಕೆಯನ್ನು ಪಡೆಯುತ್ತೀರಿ. ಹೋಮ್ ಬೇಸ್ಡ್ ಕ್ಯಾಟರಿಂಗ್ ಎಂದರೇನು? ಹೋಮ್ ಬೇಸ್ಡ್ ಕ್ಯಾಟರಿಂಗ್ ಅಂದರೆ ಮನೆಯಿಂದಲೇ ಆಹಾರ ತಯಾರಿಸಿ ಗ್ರಾಹಕರಿಗೆ ಡೆಲಿವರಿ ಮಾಡುವ ಒಂದು ಸಣ್ಣ ಪ್ರಮಾಣದ ವ್ಯವಸಾಯ. ಇದರಲ್ಲಿ ಟಿಫಿನ್ ಸರ್ವಿಸ್, ಇವೆಂಟ್ ಕ್ಯಾಟರಿಂಗ್ ಮತ್ತು ಹೋಮ್ ಮೇಡ್ ಆಹಾರದ ಡೆಲಿವರಿ ಸೇರಿದೆ. ಕರ್ನಾಟಕದಲ್ಲಿ, ವಿಶೇಷವಾಗಿ ನಗರಗಳಲ್ಲಿ, ಈ ಉದ್ಯಮವು ಹೆಚ್ಚು ಜನಪ್ರಿಯವಾಗಿದೆ. ಕರ್ನಾಟಕದಲ್ಲಿ ಹೋಮ್ ಬೇಸ್ಡ್ ಕ್ಯಾಟರಿಂಗ್ ಉದ್ಯಮದ ಪ್ರಾಮುಖ್ಯತೆ. 1. ಹೆಚ್ಚಿನ ಬೇಡಿಕೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರು, ಮೈಸೂರು ಮತ್ತು ಹುಬ್ಬಳ್ಳಿಯಂತಹ ನಗರಗಳಲ್ಲಿ ಹೋಮ್ ಬೇಸ್ಡ್ ಕ್ಯಾಟರಿಂಗ್ಗೆ ಹೆಚ್ಚಿನ ಬೇಡಿಕೆ ಇದೆ. ಕಚೇರಿ ಹೋಗುವರು, ವಿದ್ಯಾರ್ಥಿಗಳು ಮತ್ತು ಬ್ಯಾಚಲರ್ಗಳು ತಾಜಾ ಮತ್ತು ಹೋಮ್ ಮೇಡ್ ಆಹಾರಕ್ಕೆ ಆದ್ಯತೆ ನೀಡುತ್ತಾರೆ. 2. ಸ್ಥಳೀಯ ಆಹಾರದ ಬೇಡಿಕೆ. ಕರ್ನಾಟಕದ ಜನರು ತಮ್ಮ ಸ್ಥಳೀಯ ಆಹಾರಗಳನ್ನು ಆದ್ಯತೆ ನೀಡುತ್ತಾರೆ. ಬಿಸಿಬೇಳೆಭಾತ್, ರಾಗಿ ಮುದ್ದೆ, ಮಸಾಲೆ ದೋಸೆ ಮತ್ತು ಇತರ ಜನಪ್ರಿಯ ಖಾದ್ಯಗಳನ್ನು ನೀವು ನಿಮ್ಮ ಮೆನುವಿನಲ್ಲಿ ಸೇರಿಸಬಹುದು. 3. ಕಡಿಮೆ ಬಂಡವಾಳ. ಹೋಮ್ ಬೇಸ್ಡ್ ಕ್ಯಾಟರಿಂಗ್ ವ್ಯವಸಾಯವನ್ನು ಕಡಿಮೆ ಬಂಡವಾಳದಿಂದ ಪ್ರಾರಂಭಿಸಬಹುದು. ನಿಮ್ಮ ಮನೆಯ ಅಡುಗೆ ಮನೆಯನ್ನು ಬಳಸಿಕೊಂಡು ಸರಳ ಉಪಕರಣಗಳೊಂದಿಗೆ ಇದನ್ನು ಪ್ರಾರಂಭಿಸಬಹುದು. 4. ಸೆಲ್ಫ್ ಎಂಪ್ಲಾಯ್ಮೆಂಟ್. ಹೋಮ್ ಬೇಸ್ಡ್ ಕ್ಯಾಟರಿಂಗ್ ನಿಮಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅವಕಾಶವನ್ನು ನೀಡುತ್ತದೆ. ನಿಮ್ಮ ಸಮಯಾನುಸಾರ ಕೆಲಸ ಮಾಡುವ ಸ್ವಾತಂತ್ರ್ಯವನ್ನು ಇದು ನಿಮಗೆ ನೀಡುತ್ತದೆ. ಹೋಮ್ ಬೇಸ್ಡ್ ಕ್ಯಾಟರಿಂಗ್ ಉದ್ಯಮದ ಪ್ರಯೋಜನಗಳು. 1. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭಿಸಬಹುದು. ನೀವು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭಿಸಿ ಕ್ರಮೇಣ ನಿಮ್ಮ ವ್ಯವಸಾಯವನ್ನು ವಿಸ್ತರಿಸಬಹುದು. 2. ಸ್ಥಳೀಯ ಮಾರುಕಟ್ಟೆಗೆ ಪ್ರವೇಶ. ನಿಮ್ಮ ಸ್ಥಳೀಯ ಮಾರುಕಟ್ಟೆಯಲ್ಲಿ ಗ್ರಾಹಕರನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು. 3. ಕುಟುಂಬದ ಸಹಯೋಗ. ನಿಮ್ಮ ಕುಟುಂಬದ ಸದಸ್ಯರ ಸಹಯೋಗದೊಂದಿಗೆ ಈ ವ್ಯವಸಾಯವನ್ನು ನಡೆಸಬಹುದು. ಹೋಮ್ ಬೇಸ್ಡ್ ಕ್ಯಾಟರಿಂಗ್ ಉದ್ಯಮದ ಸವಾಲುಗಳು. 1. ಸ್ಪರ್ಧೆ. ಹೋಮ್ ಬೇಸ್ಡ್ ಕ್ಯಾಟರಿಂಗ್ ಉದ್ಯಮದಲ್ಲಿ ಸ್ಪರ್ಧೆ ಹೆಚ್ಚು. ಇತರ ಟಿಫಿನ್ ಸರ್ವಿಸ್ ಮತ್ತು ಆಹಾರ ಡೆಲಿವರಿ ಆಪ್ಗಳೊಂದಿಗೆ ಸ್ಪರ್ಧಿಸಲು ನೀವು ಸಿದ್ಧರಾಗಿರಬೇಕು. 2. ಗುಣಮಟ್ಟ ನಿರ್ವಹಣೆ. ಪ್ರತಿದಿನ ಒಂದೇ ರುಚಿ ಮತ್ತು ಗುಣಮಟ್ಟವನ್ನು ನಿರ್ವಹಿಸುವುದು ಒಂದು ಸವಾಲು. ಗ್ರಾಹಕರನ್ನು ಉಳಿಸಿಕೊಳ್ಳಲು ನೀವು ಸ್ಥಿರ ಗುಣಮಟ್ಟವನ್ನು ನಿರ್ವಹಿಸಬೇಕು. 3. ಸಮಯ ನಿರ್ವಹಣೆ. ಹೋಮ್ ಬೇಸ್ಡ್ ಕ್ಯಾಟರಿಂಗ್ನಲ್ಲಿ ಸಮಯ ನಿರ್ವಹಣೆ ಅತ್ಯಂತ ಮುಖ್ಯ. ಗ್ರಾಹಕರಿಗೆ ಸಮಯಕ್ಕೆ ಡೆಲಿವರಿ ನೀಡುವುದು ಅಗತ್ಯ. ಇದು ಕೆಲವೊಮ್ಮೆ ತಡದ ಸನ್ನಿವೇಶವನ್ನು ಸೃಷ್ಟಿಸಬಹುದು. 4. ಹಣಕಾಸು ನಿರ್ವಹಣೆ. ಕಚ್ಚಾ ಸಾಮಗ್ರಿಗಳು, ಪ್ಯಾಕೇಜಿಂಗ್ ಮತ್ತು ಡೆಲಿವರಿ ವೆಚ್ಚಗಳನ್ನು ನಿರ್ವಹಿಸುವುದು ಒಂದು ಸವಾಲು. ನಿಮ್ಮ ವೆಚ್ಚಗಳನ್ನು ನಿಯಂತ್ರಿಸಲು ಸರಿಯಾದ ಹಣಕಾಸು ಯೋಜನೆ ಅಗತ್ಯ. ಕನ್ಕ್ಲೂಷನ್. ಹೋಮ್ ಬೇಸ್ಡ್ ಕ್ಯಾಟರಿಂಗ್ ಉದ್ಯಮವು ಕರ್ನಾಟಕದಲ್ಲಿ ಹೆಚ್ಚಿನ ಅವಕಾಶಗಳನ್ನು ನೀಡುತ್ತದೆ. ಸರಿಯಾದ ಯೋಜನೆ, ಗುಣಮಟ್ಟ ನಿರ್ವಹಣೆ ಮತ್ತು ಗ್ರಾಹಕರ ಸೇವೆಯೊಂದಿಗೆ ನೀವು ಈ ವ್ಯವಸಾಯದಲ್ಲಿ ಯಶಸ್ವಿಯಾಗಬಹುದು. ಮುಂದಿನ ವಿಡಿಯೋಗಳಲ್ಲಿ ನಾವು ಇನ್ನಷ್ಟು ವಿಷಯಗಳನ್ನು ಕಲಿಯುತ್ತೇವೆ. ಧನ್ಯವಾದಗಳು.